ಅಣ್ಣ, ಕಮಲಿ, ವಿಶ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇದೇ ಖುಷಿಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಮುದ್ದಾದ ಜೋಡಿ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನನ್ನ ಮಗ ಸೊಸೆ ಬಗ್ಗೆ ನಾನೇನು ಹೊಸದಾಗಿ ನಿಮ್ಮ ಮುಂದೆ ಹೇಳಬೇಕಾದಿಲ್ಲ. ನೀವೆಲ್ಲರಿಗೂ ಗೊತ್ತೇ ಇದೆ. ಇವತ್ತಿನ ಯುವ ಜೋಡಿಗಳಿಗೆ ರಿಷಿ ಮತ್ತೆ ಕಮಲಿ ಒಂದು ಮಾದರಿ ಅಂತಲೇ ಹೇಳಬಹುದು. ಕಮಲಿ ನಮ್ಮ ಮನೆ ದೀಪ ಬೆಳಗೋ ಮಹಾಲಕ್ಷ್ಮಿ ಆಗಿ ನಮ್ಮ ಮನೆಗೆ ಬಂದರು. ಗೊತ್ತಿತ್ತೋ ಗೊತ್ತಿಲ್ಲದೇನೋ ಒಂದು ಹೆಣ್ಣಿನ ಮೇಲೆ ಒಂದು ಮನೆ, ಒಂದು ಸಂಸಾರ ಅವಲಂಬಿತವಾಗಿರುತ್ತೆ. ಇಲ್ಲಿ ತನಕ ತಾರಾ ನಮ್ಮ ಮನೆಯ ಪ್ರೀತಿಯಿಂದ ನೋಡಿಕೊಂಡು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾಳೆ. ಅಷ್ಟೇ ಪ್ರೀತಿಯಿಂದ ನಮ್ಮ ಕಮಲಿ ಕೂಡ ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ ಇನ್ನು ಮುಂದೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ಸಂಪೂರ್ಣ ಭರವಸೆ ನಮಗಿದೆ. ಒಟ್ಟಾರೆ ನನ್ನ ಮಗ, ನನ್ನ ಸೊಸೆ ಸದಾ ಹೀಗೆ ನಮ್ಮ ಕಣ್ಮುಂದೆ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ರಿಷಿ ಕಮಲಿನ ಮದುವೆ ಆಗ್ತಾನೆ ಅಂತ ಗೊತ್ತಾದಾಗ ನಾನು ವಿರೋಧಿಸಿದ್ದೆ. ಕಮಲಿ ನನ್ನ ಮಗನಿಗೆ ಒಳ್ಳೆ ಜೋಡಿ ಅಲ್ಲ ಅಂತ ಅನ್ಕೊಂಡಿದ್ದೆ. ಒಂದ್ ವೇಳೆ ನಾನು ಆ ಮಾತನ್ನ ಸಾಧಿಸಿದ್ರೆ ಅದೇ ನನ್ನ ಲೈಫ್ ನ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿರೋದು. ನಾವಾಗಿ ಹುಡುಕಿದಿದ್ರು ಇಂಥ ಒಳ್ಳೆ ಹುಡುಗಿ ಸಿಗ್ತಾ ಇರ್ಲಿಲ್ಲ. ದೇವ್ರೆ ನಮಗೆ ಇಂಥ ಒಳ್ಳೆ ಹುಡುಗಿನ ನಮ್ಮನೆ ಸೊಸೆಯಾಗಿ ಕಳಿಸಿದಾನೆ. ಇವ್ರು ಯಾವಾಗ್ಲೂ ಇದೇ ತರ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಕಮಲಿ ಸಾಧನೆ ಬಗ್ಗೆ ನಮ್ಮೆಲ್ರಿಗೂ ಹೆಮ್ಮೆ ಇದೆ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಬೋತ್. ಓಕೆ, ಸೊ ಇವಾಗ ನಮ್ಮ ಪ್ರೀತಿಯ ಅನ್ಪೂರ್ಣ ಅಜ್ಜಿ ನಮ್ಮ ಅಣ್ಣ ಅಕ್ಕೆ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಅಜ್ಜಿ ಬರ್ಬೇಕು, ಬನ್ನಿ, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೋತಾರ ಗಂಡು ಹೆಣ್ಣು. ಅಜ್ಜಿ ಬನ್ನಿ. ಕಮಲಿ ರಿಷಿ ಬಗ್ಗೆ ನಾನೇನ್ ಹೇಳಿ, ಅವರಿಬ್ರು ನನ್ನ ಪ್ರೀತಿಯ ಮುದ್ದಾದ ಜೋಡಿ. ಕಮಲಿಗೋಸ್ಕರ ನಾನು ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದೆ. ಅವಳು ಬಂದ್ಮೇಲೆ ಅವಳು ನಮ್ಮ ಮನೆತನದ ಗೌರವನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗಿದ್ದಾಳೆ. ನಮ್ಮ ಮನೆ ಮಗಳನ್ನ ಮದ್ವೆ ಮಾಡಿಸಿ ಕಳ್ಸಿಕೊಟ್ಮೇಲೆ ಅವಳು ಹೇಗಿರ್ತಾಳೋ, ಏನ್ ಮಾಡ್ತಾಳೋ, ಹೋಗಿದ ಮನೇಲಿ ಹೊಂದಾಣಿಕೆ ಆಗ್ತಾಳೋ ಇಲ್ವೋ ಅನ್ನೋ ತಳವಳ ಎಲ್ಲಾ ತಂದೆ ತಾಯಿಗೂ ಇರುತ್ತೆ. ಆದ್ರೆ ನನ್ನ ಮೊಮ್ಮಗಳು ನನ್ಗೆ ಆ ತಳಮಳನ ಹೋಗ್ಲಾಡ್ಸ್ಬಿಟ್ಲು. ಹೋಗಿದ ಮನೆ ಅತ್ತೆ ಮಾವನ ಹತ್ರ ಸಬ್ಬಾಷ್ಕಿರಿ ತಗೊಂಡಿದ್ದಾಳೆ. ಕಮಲಿ ನಾದ್ನಿ, ಅಣ್ಣ, ಅತ್ತೆ, ಮಾವ ಎಲ್ಲರೂ ಅವಳನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ರೆ ನನಗಾಗೋ ಹೆಮ್ಮೆ ಮಾತಿನಲ್ಲಿ ಹೇಳಕ್ ಆಗ್ತಿಲ್ಲ. ರಿಷಿ ನನ್ನ ಮನೆ ಮಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅವಳಿಗೆ ಬುದ್ಧಿ ಹೇಳಿ ಅದನ್ನ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವಳ ಜೀವನದಲ್ಲಿ ಅವಳ ಜೊತೆಯಾಗಿ ಯಾವಾಗ್ಲೂ ಇರಪ್ಪ. ಅರೆ ಅನಿಕಾ, ನೀನೇನು ಇಲ್ಲೇ ನಿಂತ್ಬಿಟ್ಟೆ? ಹೋಗಿ ಅವರಿಬ್ಬರ ಬಗ್ಗೆ ಏನಾದ್ರು ಮಾತಾಡು.
ರಿಷಿ ಸರ್ ಅವ್ರು ನನ್ಗೆ ಮೊದ್ಲಿಂದನೂ ಗೊತ್ತು. ಅವರಂತ ಒಳ್ಳೆ ಹುಡುಗ ಇನ್ ಎಲ್ಲೂ ಸಿಗಲ್ಲ. ಅಂಡ್ ಆಸ್ ಫಾರ್ ಕಮಲಿ, ಶಿ ಇಸ್ ಮೈ ಸಿಸ್ಟರ್, ಪ್ಯೂರ್ ಗೋಲ್ಡ್ ಅವಳು. ಇವರಿಬ್ರು ಮದ್ವೆ ಆಗಿ 1 ವರ್ಷ ಆಗಿದೆ. ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ. ನೀವಿಬ್ರು ಅಷ್ಟೇ ತುಂಬಾ ಖುಷಿಯಾಗಿದ್ದೀರಿ. ಇನ್ನೇನ್ ಹೇಳಕ್ಕಾಗತ್ತೆ. ರಿಷಿ ಅಂಡ್ ಕಮಲಿ, ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಓಕೆ, ಈಗ ನೀವೆಲ್ಲರೂ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿರುವಂತಹ ನಮ್ಮ ಅಣ್ಣ ಅತ್ತಿಗೆನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡುವಂತ ಟೈಮ್ ಬಂದಿದೆ. ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಬಾವಾಜಿ ತಂಗಿ ಬಾ. ನಮ್ಮ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನೀವಿವತ್ತು ನಮ್ಮ ಜೊತೆ ಆಗಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಮ್ಮ ಈ ಪ್ರೀತಿ ಬಾಂಧವ್ಯ ಹೀಗೆ ಹೆಚ್ಚಾಗ್ಲಿ ಅಂತ ಕೇಳ್ಕೊತೀನಿ. ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು. ನೀವಿಬ್ರು ಅವಾಗಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಇದ್ದೀರಾ, ಆದ್ರೆ ನಿಮ್ಮಿಬ್ರು ಬಗ್ಗೆ ಯಾವಾಗ ಮಾತಾಡ್ತೀರಾ? ಮಾತಾಡಿ ಅಣ್ಣ. ಕಮಲಿಯವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಇಡೀ ಜೀವನನೇ ಸಾಕಾಗಲ್ಲ. ಕಮಲಿಯವರೇ, ನಿಮ್ಮಂತ ಹೆಂಡತಿ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ನನ್ನ ಮುಂದಿನ 7 ಜನ್ಮಕ್ಕೂ ನೀವೇ ನನ್ನ ಹೆಂಡತಿ ಆಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಯ್ಯೋ ಸರ್, ಯಾಕೆ ಇಷ್ಟೆಲ್ಲ ದೊಡ್ಡ ಮಾತುಗಳಾಡ್ತೀರಾ? ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ರಚನಾ, ಇವ್ರು ಬಿಟ್ರೆ ಒಬ್ರಿಗೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ಮುಂದಿನ ಪ್ರೋಗ್ರಾಮ್ ನೋಡೋಣ. ಹೌದು, ಈಗ ನಿಮ್ಮಿಬ್ರಿಗೂ ವಿಶ್ ಮಾಡೋದಕ್ಕೆ ನಮ್ ಸ್ಪೆಷಲ್ ಫ್ರೆಂಡ್ಸ್ ಒಂದಷ್ಟು ಮಾತಾಡಿದ್ದಾರೆ. ಸೊ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನೋಡೋಣ. ನೀವಿಬ್ರು ಹೋಗಿ ಕೂತ್ಕೊಳ್ಳಿ, ವಿಟಿನ ಪ್ಲೇ ಮಾಡೋಣ. ಆದ್ರೆ ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ಲ. ನಮ್ಮ ಸ್ಪೆಷಲ್ ಫ್ರೆಂಡ್ ನಮ್ಮ ಅಣ್ಣ ಅತ್ತೆ ಬಗ್ಗೆ ಪ್ರೀತಿಯಿಂದ ಒಂದಷ್ಟು ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ನೋಡೋಣ. ವಿಟಿ ಪ್ಲೀಸ್. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಋಷಿ ಮತ್ತೆ ಕಮಲಿ. ಯಾವಾಗ್ಲೂ ಹೀಗೆ ನಗ್ತಾ ಜೊತೆಯಾಗಿ ಖುಷಿಯಾಗಿರಿ. ಇದು ಕನ್ನಡಿಗರೇ ಮೆಚ್ಚಿದ ಮುದ್ದಾದ ಜೋಡಿ. ನಾವಿಬ್ಬರು ಒಬ್ಬರೇ ಅಂತ ಪ್ರಪಂಚಕ್ಕೆ ಸಾರಿದ ಜೋಡಿ. ಪ್ರೇಮಿಗಳೆಂದರೆ ಹೀಗಿರ್ಬೇಕು ಅಂತ ಎಲ್ಲರೂ ಮಾತಾಡ್ಕೊಳ್ಳೋ ಜೋಡಿ ಕೂಡ. ಇಂಥ ಮುದ್ದಾದ ಜೋಡಿಗೆ ಮೊದಲ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. 100 ಕಾಲವೂ ಶುಭವಾಗಲಿ. ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ, ಸರ್ಗೆ ಫೋನ್ ಮಾಡೋಣ. ಹಲೋ 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 ಸರ್. ಹಲೋ ಹಲೋ, HMD ಹೇಳು. ಹಲೋ ಸರ್. ಹಲೋ. ಹಾ, ಈಗ ಕೇಳಿಸ್ತದೆ, ಹೇಳು. ಅಯ್ಯೋ ಸರ್, ಊರ್ಮಿಳ ಮೇಡಮ್ ಅವರು ನಮ್ಮ ಮನೆ ಹತ್ರ ಬಂದಿದ್ದಾರೆ. ಏನು? ಅವ್ರು ಯಾಕೆ ಮನೆ ಹತ್ರ ಬಂದಿದಾರ? ಅಯ್ಯೋ ಸರ್, ಅಂಬಿ ಅಕ್ಕನ ಹುಡ್ಕೊಂಡ್ ಬಂದಿದ್ದಾರೆ. ಅಂಬಿ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅವಳು ಎಲ್ಲಿದ್ದಾಳೆ? ಅವಳನ್ನ ಕರ್ಕೊಂಬ ಅಂದ್ರು ಸರ್. ನಾನು ಏನು ಹೇಳಿದ್ರು ಅವ್ರು ಕನ್ವಿನ್ಸ್ ಆಗೋ ಥರ ಕಾಣಿಸ್ತಾ ಇಲ್ಲ. ಏನು ಮಾಡೋದು ಸರ್? ಹೌದಾ? ಹೌದು ಸರ್. ಇದನ್ನ ನೋಡ್ತಾ ಇದ್ರೆ ಯಾಕೋ ಪ್ರಾಬ್ಲಮ್ ಆಗೋ ಥರ ಕಾಣಿಸ್ತಾ ಇದೆ. ಅಂಬಿ ಬರಲಿಲ್ಲ ಅಂದರೆ ಅವ್ರಿಗೆ ಖಂಡಿತ ಡೌಟ್ ಬರುತ್ತೆ ಸರ್. ಸರಿ, ನಾನಿಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನೀನು ಅಲ್ಲಿ ಬ್ಯಾಲೆನ್ಸ್ ಮಾಡು, ಓಕೆನಾ? ಸಾರಿ ಸರ್,
ನಿಮ್ಮ ಮದುವೆ ಆ್ಯನಿವರ್ಸರಿ ದಿನೇನು ನಿಮಗೆ ಟೆನ್ಷನ್ ಕೊಡೋ ಹಾಗಾಯಿತು. ಹೇ ದಟ್ಸ್ ಓಕೆ, ಇದರಲ್ಲಿ ನಿಂದೇನು ತಪ್ಪಿದೆ. ಬಟ್ ಇದು ಕಮಲಿ ಅವ್ರಿಗೆ ಗೊತ್ತಾಯಿತು ಅಂದರೆ ತುಂಬ ಟೆನ್ಷನ್ ಮಾಡ್ಕೊತಾರೆ. HMD ಬಿ ಕೇರ್ಫುಲ್. ಸರಿ ಸರ್. ರಿಷಿ ಸರ್, ಇವತ್ತಾದ್ರೂ ನಿಮ್ಮ ಫೋನ್ನ ಸೈಲೆಂಟ್ ಹಾಕ್ಬಾರ್ದಾ? ಕಮಲಿ ಅವರೇ, ನಾನು ನಿಮ್ಮ ಹತ್ರ ಸೀರಿಯಸ್ ಆಗಿ ಮಾತಾಡಬೇಕು, ಬನ್ನಿ. ಸರ್, ಇವತ್ತು ನಿಮ್ಮ ಹುಡುಗಾಟ ನಿಲ್ಸಕ್ಕಿಲ್ವಾ? ಕಮಲಿ ಅವರೇ, ನಿಜವಾಗ್ಲೂ ನಾನು ನಿಮ್ಮ ಹತ್ರ ಸೀರಿಯಸ್ ಆಗಿ ಮಾತಾಡಬೇಕು. ಎಮರ್ಜೆನ್ಸಿ, ಬನ್ನಿ ಬೇಗ. ರಿಷಿ ಸರ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಕಮಲಿ ಅವರ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ಮಾ? ಏನಾಯ್ತು ಸರ್? ಅದು ಊರ್ಮಿಳಾ ಆಂಟಿ ಅಂಬಿ ಮನೆ ಹತ್ರ ಹೋಗಿದ್ದಾರೆ. ಆಗ್ಲಿಂದ ಊರ್ಮಿಳಾ ಆಂಟಿ ಅಂಬಿ ನಂಬರ್ಗೆ ಕಾಲ್ ಮಾಡ್ತಾನೆ ಇದ್ದಾರಂತೆ. HMT ಅಂಬಿ ಇಲ್ಲ ಅಂತ ಹೇಳಿದ್ರು, ಅಂಬಿ ಬರೋ ತನಕ ನಾನು ಕಾದು ಅವಳನ್ನ ನೋಡ್ಕೊಂಡೇ ಹೋಗ್ತೀನಿ ಅಂತ ಹಠ ಮಾಡಿ ಅಲ್ಲೇ ಕೂತಿಯಾರಂತೆ. ಅಯ್ಯೋ, ಹೌದಾ ಸರ್? ಸರ್, ಅಂಬಿ ಫೋನ್ ನಂಬರ್ನ ನಾನು ಸೈಲೆಂಟ್ಗೆ ಹಾಕಿಟ್ಟಿದ್ದೆ ಸರ್. ಈಗ ಏನು ಮಾಡೋದು? ಓ ಗಾಡ್, ಇವರಿಬ್ರು ಆಚೆ ಬಂದು ಏನ್ ಮಾಡ್ತಿರ್ಬೋದು? ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಮಲಿ ಅವರೇ, ನೀವೀಗ ಅಂಬಿ ಆಗಿ ಅಲ್ಲಿ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಯ್ಯೋ ಸರ್, ಏನು ಹೇಳ್ತಿದ್ದೀರಾ? ನಾನು ಇವಾಗ ಹೋಗ್ಬೇಕಾ? ಅದು ಹೆಂಗಾಯ್ತೈತೆ ಸರ್? ನೀವೀಗ ಹೋಗದೆ ಇದ್ರೆ ತೊಂದರೆ ಆಗುತ್ತೆ ಕಮಲಿ ಅವರೇ. ಅವ್ರಿಗೆ ಡೌಟ್ ಬಂದಿನೇ ಅಂಬಿ ಬಜಾರ್ಗೆ ಹೋಗಿರೋದು. ನೀವೀಗ ಅಲ್ಲಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ನೀವು ಹೋಗಲೇಬೇಕು. ಆದರೆ ಹೆಂಗೆ ಹೋಗೋಕ್ಕಾಯ್ತೈತೆ ಸರ್? ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಮಲಿ ಅವರೇ. ಸರ್, ನನಗೂ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಅಲ್ಲ, ಇದು ನಮ್ಮದೇ ಇವೆಂಟು ಸರ್. ಇಲ್ಲಿ ನಾವೇ ಇಲ್ಲ ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ? ಹಂಗಂತ ಹೋಗದೆ ಇರೋದಕ್ಕೂ ಆಗೋಕ್ಕಿಲ್ಲ. ಇಲ್ಲಿಂದ ಹೆಂಗೆ ಆಚೆ ಹೋಗೋದು ಸರ್? ನಂಗೆ ಒಂದು ಅರ್ಥ ಆಯ್ತಿಲ್ಲ. ಕಮಲಿ ಅವರೇ, ನಾವು ಇಲ್ಲಿಂದ ಹೊರಗಡೆ ಹೋದರೆ ಎಲ್ರಿಗೂ ಡೌಟ್ ಬರುತ್ತೆ. ಹಾಗಂತ ಇಲ್ಲೇ ಇದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಇದೆಲ್ಲ ಖಂಡಿತವಾಗ್ಲೂ ಆ ಅನೇಕಂದ ಕೆಲಸ ಸರ್. ಅವಳದೇ ಪಿತೂರಿ. ಎಕ್ಸಾಕ್ಟ್ಲಿ ಕಮಲಿ ಅವರೇ, ಇದೆಲ್ಲ ಅನಿಕಾ ಕೆಲಸನೇ. ಇವಾಗ ಏನು ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ವಲ್ಲ ಸರ್? ಈ ಅನಿಕಂಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಬೇರೆಯವ್ರ ಲೈಫಲ್ಲಿ ಯಾಕೆ ಅವಳಿಗೆ ಇಷ್ಟೊಂದು ಇಂಟ್ರೆಸ್ಟ್ ಗೊತ್ತಿಲ್ಲ. ಇವಳು ಸಾಮಾನ್ಯದವಳಲ್ಲ ಸರ್. ಇಲ್ಲಿ ಇತ್ಕೊಂಡೆ ನಮ್ಮ ಮಾನ ಮರ್ಯಾದೆನ ಹರಾಜಕಕ್ಕೆ ನೋಡ್ತಾವಳೆ. ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈಗೇನು ಮಾಡೋದು ಕಮಲಿ ಅವರ? ಅನಿಕಾ, ಬಾಯ್ಲಿ. ಅಜ್ಜಿ, 1 ನಿಮಿಷ ಬಂದೆ. ಬಾಯ್ಲಿ ಅಂದೆ. ಬಾಯ್ಲಿ, ಕೂತ್ಕೋ. ಬಾಯ್ಲಿ ಕೂತ್ಕೋ. ಯಾಕೆ ಸುಮ್ಮನೆ ಎಲ್ಲ ಕಡೆ ಓಡಾಡ್ತಾ ಇದೀಯಾ? ಒಂದ್ ಕಡೆ ಕೂತ್ಕೋಬಾರ್ದಾ? ಅಂಬಿ ಕಾಲ್ ರಿಸೀವ್ ಮಾಡಿದ್ಲಾ? ಇಲ್ಲ ಮೇಡಮ್, ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಾನೆ ಇಲ್ಲ. ಮೋಸ್ಟ್ಲಿ ಅಕ್ಕ ಬ್ಯುಸಿ ಇದ್ರೆ ಫೋನ್ ರಿಸೀವ್ ಮಾಡಲ್ಲ. ಈ ಥರ ಎಲ್ಲ ನಮ್ಗೆ ಆಗ್ತಾನೆ ಇರುತ್ತೆ, ಹೊಸದೇನಲ್ಲ ಮೇಡಮ್. ಸರಿ, ಒಂದು ಕೆಲಸ ಮಾಡು. ನಿನ್ನ ಚಿಕ್ಕಮ್ಮ ಇಲ್ಲಿ ವೇಟ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಬಾ ಅಂತ ಒಂದು ಮೆಸೇಜ್ ಹಾಕು. ಅಟ್ಲೀಸ್ಟ್ ಮೆಸೇಜ್ ನೋಡ್ಬೋದು. ಸರಿ ಮೇಡಮ್, ಮೆಸೇಜ್ ಮಾಡ್ತೀನಿ. ನಿಮಗೆ ಫಂಕ್ಷನ್ಗೆ ಟೈಮ್ ಆಗಿರುತ್ತೆ, ನೀವು ಹೋಗಿರಿ. ಅಕ್ಕ ಬಂದ ತಕ್ಷಣ ಕಳಿಸ್ತೀನಿ, ಅಥವಾ ಕಾಲ್ ಮಾಡೋದಕ್ಕಾದ್ರೆ ಹೇಳ್ತೀನಿ. ಹೇಳಿದ್ನಲ್ಲ, ಇಲ್ಲೇ ವೇಟ್ ಮಾಡ್ತೀನಿ ಅಂತ. ಅಯ್ಯಯ್ಯೋ, ಈ ಅಮ್ಮ ಏನು ಹೇಳಿದ್ರು ಹೋಗ್ತಿಲ್ವಲ್ಲ, ಏನು ಮಾಡೋದು? ಅರೆ, ಇದೇ ನನಕ
ನೀನ್ ತಗೊಂಡ್ಬರ್ತಾ ಇದೀಯ? ಯಾಕಜ್ಜಿ ನಾನು ಕೆಲಸ ಮಾಡಬಾರ್ದಾ? ನೀವ್ ಯಾವಾಗ್ಲೂ ನನ್ನಲ್ಲಿ ತಪ್ಪೇ ಹುಡುಕ್ತಾ ಇರ್ತೀರಾ. ನನ್ಗೂ ಚೇಂಜ್ ಆಗಕ್ ಇಷ್ಟ ಅಜ್ಜಿ. ಚೇಂಜ್ ಆಗು, ಯಾರು ಬೇಡ ಅಂತಾರೆ? ಏನಂದ್ರಿ ಅಜ್ಜಿ? ಏನಿಲ್ಲ. ಅಜ್ಜಿ, ಇವೆಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ನಾನು ಮಾತ್ರ ಹೀಗಿದ್ದೀನಿ. ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿದ್ದು. ಸಂತೋಷ ನಮ್ಮನ್ನ ಹುಡ್ಕೊಂಡು ಬರೋದಿಲ್ಲ, ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಅಜ್ಜಿ, ನಾನು ಚೇಂಜ್ ಆಗಿದ್ದೀನಿ. ನನ್ನ ನೋಡಿದ್ರೆ ನಾನು ಚೇಂಜ್ ಆಗಿದ್ದೀನಿ ಅಂತ ಅನ್ನಿಸ್ತಿಲ್ವಾ? ನೀವು ಯಾವಾಗಲೂ ಹೀಗೆ ನನ್ನ ಮೇಲೆ ಡೌಟ್ ಪಟ್ಟು ಸರ್ಕಾಸ್ಟಿಕ್ ಆಗಿ ಮಾತಾಡಿ ನನ್ನ ಟ್ರಿಗರ್ ಮಾಡ್ತೀರಾ, ನನ್ನನ್ನೇ ಕೆಟ್ಟೋಳಾಗಿ ಮಾಡ್ತೀರಾ. ಹಾಗಲ್ಲಮ್ಮ, ನೋಡು, ನೀನು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸ್ದೆ ಏನು ಬೇಕಾದರೂ ಮಾಡು. ಆಗ ನೀನು ಒಳ್ಳೆಯವಳು ಅಂತ ನಾನು ಒಪ್ಕೋತೀನಿ. ಆಗ ನಿನಗೂ ಒಳ್ಳೇದಾಗತ್ತೆ. ಓಕೆ ಅಜ್ಜಿ, ನೀವು ಏನೇ ಅಂದರೂ ಏನೇ ಬೈದ್ರು ನನಗೆ ಕೋಪ ಬರಲ್ಲ. ಬಿಕಾಸ್ ನನ್ಗೆ ಕೂಲಾಗಿರೋಕ್ಕೆ ಇಷ್ಟ. ಆದರೂ ಇಷ್ಟೆಲ್ಲ ನಡೀತಾ ಇದ್ರು ನಂಗೊಂದು ಕಂಪ್ಯಾನಿಯನೇ ಇಲ್ಲ. ಕಂಪ್ಯಾನಿಯನ್ ಇಲ್ಲ ಅಂದರೆ ಮದುವೆ ಆಗ್ಬಿಡು. ಅಯ್ಯೋ ಅಜ್ಜಿ, ನಾನು ಹಾಗೆ ಹೇಳಿಲ್ಲ. ಐ ಮೆಂಟ್ ಇಲ್ಲಿ ನನಗೊಂದು ಕಂಪನಿ ಬೇಕು ಅಂತ. ಯಾಕಂದರೆ ಇಲ್ಲಿ ಯಾರು ನನ್ನ ನಂಬೋದೇ ಇಲ್ಲ, ನನ್ನ ದೂರ ಇಟ್ಟಿರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ನನ್ನನ್ನು ನಂಬಿ ಹತ್ರ ಸೇರಿಸ್ಕೊಂಡಿದ್ದು ಅಂದರೆ ಅದು ಅಂಬಿ ಮಾತ್ರ. ಅಜ್ಜಿ, ಅಂಬಿ ನನ್ನನ್ನು ನಂಬ್ತಿದ್ಲು, ನನಗೂ ಅವಳು ಇಷ್ಟ ಆಗಿದ್ಲು. ಅವಳು ಇಲ್ಲ ಅಂದಿದ ತಕ್ಷಣ ನಂಗೆ ತುಂಬ ಫೀಲ್ ಆಯಿತು ಅಜ್ಜಿ. ಬಟ್ ಆಮೇಲೆ ಅವಳು ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಆಗ ತುಂಬ ಹ್ಯಾಪಿ ಆಗಿದ್ದೆ. ನೀವು ಏನೇ ಹೇಳಿ ಅಜ್ಜಿ, ಇವತ್ತು ಇವೆಂಟಿಗೆ ಅಂಬಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಾನು ಅವಳನ್ನ ಬೆಳಿಗ್ಗೆನೆ ಕರೆದೆ, ಅವಳು ಬರೋದಿಲ್ಲ ಅಂದ್ಲು. ಇಷ್ಟ ಇಲ್ದಿರೋರ್ನ ಬಲವಂತ ಮಾಡೋಕ್ಕಾಗತ್ತಾ? ಪ್ಲೀಸ್ ಅಜ್ಜಿ, ಅಂಬಿನ ಕರೆಸಿ. ಇಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಅಂಬಿ ಬಂದ್ರೆ ಅವಳು ಖುಷಿಯಾಗಿರ್ತಾಳೆ ಆ್ಯಂಡ್ ಕಮಲಿ ಕೂಡ ಖುಷಿಯಾಗಿರ್ತಾಳೆ. ಅದು ಅಲ್ಲದೆ ನೀವ್ ಕರೆದ್ರೆ ಅಂಬಿ ಬರಲ್ಲ ಅಂತ ಹೇಳಲ್ಲ, ಬಂದೇ ಬರ್ತಾಳೆ. ಅನಿಕಾ, ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಪ್ಲೀಸ್ ಅಜ್ಜಿ, ಒಂದೇ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೀವಿ, ಅಂಬಿ ಮಾತ್ರ ಮಿಸ್ಸಿಂಗ್. ಅವಳು ಬಂದ್ರೆ ನಮ್ಮ ಜೊತೆ ಒಳ್ಳೆ ಬಾಂಡಿಂಗ್ ಎಲ್ಲ ಆಗುತ್ತೆ. ಪ್ಲೀಸ್ ಕರ್ಸಿ ಅಜ್ಜಿ, ನೀವು ಕರ್ಸ್ತೀರಾ ಅಂತ ನಂಗೆ ನಂಬಿಕೆ ಇದೆ. ಹಲೋ ಮಾಮ್, ಎಲ್ಲಿದ್ದೀರಾ? ಬೇಬಿ, ಇಲ್ಲಿ ಅಂಬಿ ಮನೆ ಮುಂದೆನೇ ಇದ್ದೀನಿ. ಅವ್ಳು ಕಾಲ್ ಪಿಕ್ ಮಾಡ್ತಿಲ್ಲ, ಮನೆಗೂ ಬಂದಿಲ್ಲ. ನಾನು ಏನ್ ಮಾಡ್ಲಿ? ಬಂದ್ಬಿಡು ಅಂತೀಯಾ? ಹೊರಗೆ ಬಂದ್ಬಿಡ್ಲಾ? ಮಾಮ್, ಜಸ್ಟ್ ರಿಲ್ಯಾಕ್ಸ್, ಡೋಂಟ್ ವರಿ, ಓಕೆ? ಆ ಅಂಬಿ ಬಂದೇ ಬರ್ತಾಳೆ. ಯು ನೋ ವಾಟ್ ಮಾಮ್, ಅಜ್ಜಿ ಹತ್ರ ನಾನು ಸರಿಯಾಗಿ ಬತ್ತಿ ಹಚ್ಚಿದ್ದೀನಿ. ಅಂಬಿನ ಕರೆಸ್ಕೊಳಕ್ಕೆ ಹೇಳಿದ್ದೀನಿ ಮಾಮ್. ಆ್ಯಂಡ್ ಅವ್ರು ನನ್ನ ಮಾತನ್ನ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೌದಾ ಬೇಬಿ? ಎಸ್ ಮಾಮ್. ನಿಮ್ಗೆ ಬೆಳಿಗ್ಗೆಯಿಂದ ಟೈಮ್ ಕೊಟ್ರು ಯಾವ ಕೆಲಸನ ಕರೆಕ್ಟಾಗಿ ಮಾಡಕ್ಕಾಗ್ಲಿಲ್ವೋ ಆ ಕೆಲಸನ ನಾನು ಸ್ವಲ್ಪ ಹೊತ್ತಲ್ಲೇ ಮಾಡಿದ್ದೀನಿ. ಅಜ್ಜಿನೂ ಅಂಬಿನ ಕರೆಸ್ಕೋಬೇಕು ಅನ್ನೋ ಫೀಲಲ್ಲಿದ್ದಾರೆ. ನಾನ್ ಬಿಟ್ಟಿರೋ ಬಾಣಕ್ಕೆ ಅವ್ರು ಹೇಗಾದ್ರೂ ಮಾಡಿ ಅವಳನ್ನ ಕರ್ಸ್ತಾರೆ ಮಾಮ್. ಅವಳು ಬಂದ್ರೆ ಕಮಲಿ ಮತ್ತೆ ಅಂಬಿ ಇಬ್ರು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನಮಗ್ ಗೊತ್ತಾಗುತ್ತೆ. ಬೇಬಿ, ನಿಜವಾಗ್ಲೂ ನಾವು ಅವಳನ್ನ ಕಂಡುಹಿಡಿತೀವನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ಯಾ? ಎಸ್ ಮಾಮ್. ಯಾಕೆ ಡೌಟಾ? ಯಾಕಂದ್ರೆ ಅವರಿಬ್ರು ಒಬ್ರೇ ಆಗಿದ್ರೆ ಪಾಟಲ್ಲಿರೋ ಕಮಲಿ ಅಂಬಿಯಾಗಿ ಇಲ್ಲಿ ಬರೋಕ್ ಆಗಲ್ವಲ್ಲ. ಕರೆಕ್ಟ್ ತಾನೆ?
ಹಾಗಿದ್ರೆ ನಾವು ಕಂಡು ಹಿಡಿಯೋದಕ್ಕೆ ಹೇಗಾಗತ್ತೆ? ಮಾಮ್, ಅಪ್ಶಕುನ ಮಾತಾಡಿ ಅಡ್ಬಾಯ್ ಹಾಕ್ಬೇಡಿ ಪ್ಲೀಸ್. ನನಗೆ 100% ನಂಬಿಕೆ ಇದೆ. ಅಂಬಿ ಅಜ್ಜಿ ಮಾತನ್ನ ಕೇಳ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕಮಲಿ ಅವಳು ಕೇಳ್ತಾಳೆ. ಓಕೆ ಬೇಬಿ, ನೀನಷ್ಟು ಕಾನ್ಫಿಡೆಂಟ್ ಇದೆಯಾ ಅಂದಮೇಲೆ ನಾನು ಇಲ್ಲೇ ಕಾಯ್ತೀನಿ. ಓಕೆ ಮಾಮ್, ನೀವು ಅಲ್ಲೇ ಇದ್ದು ನಾನು ಹೇಳ್ದಂಗೆ ಮಾಡಿ. ಬಾಯ್.